ವೀಕ್ಷಕರೇ, ಬೃಹತ್ ಬೆಂಗಳೂರನ್ನ ಅಭಿವೃದ್ಧಿ ಮಾಡೋದಕ್ಕೆ ಬಿಬಿಎಂಪಿ ಜಾಗಕ್ಕೆ ಈಗ ಜಿಬಿಎ ಅಂತ ಬಂದಿದೆ. ಆದ್ರೂ ಚುನಾವಣೆಯ ಭಾಗ್ಯ ಮಾತ್ರ ಇನ್ನೂ ಸಿಗ್ತಾ ಇಲ್ಲ. ನೋಡ್ತಾ ಇದ್ದಂತೆ ಬೆಂಗಳೂರಿನಲ್ಲಿ ಪಾಲಿಕೆಗೆ ಎಲೆಕ್ಷನ್ ನಡೆದು ಬರೋಬ್ಬರಿ 11 ವರ್ಷನೇ ಆಗೋಗಿದೆ. 2015 ಲಾಸ್ಟ್ ಎಲೆಕ್ಷನ್ ಆಗಿದ್ದು. ಆದ್ರೆ ಇನ್ನೂ ರಾಜ್ಯ ಸರ್ಕಾರ ಚುನಾವಣೆ ಮಾಡೋದಕ್ಕೆ ಮೀನಾಮೀಷ ಎಣಿಸ್ತಾ ಇದೆ. ಈಗ ಎಸ್ಐಆರ್ ನೆಪ ಹೇಳಿ ಚುನಾವಣೆ ದಿನಾಂಕವನ್ನ ಮುಂದೂಡಿಕೆಗೆ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಏನ್ ನಡೀತಾ ಇದೆ ನೋಡ್ಕೊಂಬನ್ನಿ. ಕರ್ನಾಟಕ ಇಡೀ ದೇಶದಲ್ಲೇ ಅಧಿಕಾರ ವಿಕೇಂದ್ರೀಕರಣಕ್ಕೆ ಮಾದರಿಯಾದ ರಾಜ್ಯ. 1973ರಲ್ಲಿ ರಾಜೀವ್ ಗಾಂಧಿ ದೇಶದಾದ್ಯಂತ ಸ್ಥಳೀಯ ಸಂಸ್ಥೆಗಳ ಕನಸು ಬಿತ್ತುವ ಮುನ್ನವೇ ನಮ್ಮಲ್ಲಿ ಲೋಕಲ್ ಗವರ್ನೆನ್ಸ್ ಶುರುವಾಗಿತ್ತು. ಹಳ್ಳಿಯಿಂದ ಡೆಲ್ಲಿಯವರೆಗೂ ಅಧಿಕಾರವನ್ನ ವಿಂಗಡಣೆ ಮಾಡಿ ಕರ್ನಾಟಕ ಸಮಗ್ರ ಅಭಿವೃದ್ಧಿಯ ಪರಿಕಲ್ಪನೆಯನ್ನ ಇಡೀ ಭಾರತ ಭೂಮಿಗೆ ಹಂಚಿತ್ತು. ಆದರೆ ಈಗ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳು ಚುನಾವಣೆಯನ್ನೇ ಕಾಣದೆ ಮಂಕಾಗಿವೆ. ಅದರಲ್ಲೂ ರಾಜ್ಯದ ಆರ್ಥಿಕ ಶಕ್ತಿ ಸಿಲಿಕಾನ್ ಸಿಟಿಯಲ್ಲೇ ಮತದಾನ ನಡೆಯದೆ ಬರೋಬ್ಬರಿ 11 ವರ್ಷಗಳು ಉರುಳಿದ್ದು ಇಂದಿಗೂ ಚುನಾವಣೆ ಎಂದು ಅನ್ನೋ ಕನ್ಫ್ಯೂಷನ್ ಮುಂದುವರೆದಿದೆ. ಜಿಬಿಎ ಚುನಾವಣೆಗೆ ಮನಸ್ಸು ಮಾಡಿಲ್ವಾ ರಾಜ್ಯ ಸರ್ಕಾರ? ಮತ್ತೆ ದಿನಾಂಕ ಮುಂದೂಡುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ. ಸೆಪ್ಟೆಂಬರ್ 10, 2020 ಇಂದಿಗೆ ಸುಮಾರು 6 ವರ್ಷಗಳ ಹಿಂದಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಅವಧಿ ಮುಗಿದಿತ್ತು. ಅಂದು ರಾಜ್ಯದಲ್ಲಿ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದರೆ ಬಿಜೆಪಿ ಆಡಳಿತದಲ್ಲಿತ್ತು. ವಾರ್ಡ್ ಮರು ವಿಂಗಡಣೆ, ಹೊಸ ಮೀಸಲಾತಿ ಪಟ್ಟಿ ಅಂತೆಲ್ಲ ಬಿಜೆಪಿ ಸರ್ಕಾರ 2020ರಲ್ಲಿ ಚುನಾವಣೆ ನಡೆಸೋ ಗೋಜಿಗೆ ಹೋಗಿರಲಿಲ್ಲ. ಆಗ ಕಮಲ ಪಕ್ಷದ ವಿರುದ್ಧ ಸಿಡಿಮಿಡಿಗೊಂಡಿದ್ದ ಕಾಂಗ್ರೆಸ್ ಮುಖಂಡರಾದ ಅಬ್ದುಲ್ ವಾಜೀದ್ ಮತ್ತು ಶಿವರಾಜ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಅಂದು ನ್ಯಾಯಪೀಠ 2021ರ ಡಿಸೆಂಬರ್ನೊಳಗೆ ಎಲೆಕ್ಷನ್ ಮಾಡಲು ಸರ್ಕಾರಕ್ಕೆ ಆದೇಶ ನೀಡಿತ್ತು. ವೀಕ್ಷಕರೇ, ಬಿಬಿಎಂಪಿ ಇತಿಹಾಸದ ಪುಟ ಸೇರಿ ಆ ಜಾಗಕ್ಕೆ ಜಿಬಿಎ ಬಂದಿರೋ ಹೊತ್ತಲ್ಲಿ ಇದೆಲ್ಲ ಹಳೆ ಕಥೆ ಯಾಕೆ ಅಂತೀರಾ? ಆದ್ರೆ ಅಲ್ಲೇ ಇರೋದು ವಿಶೇಷ. ಅಂದು ಬೆಂಗಳೂರಿಗೆ ಎಲೆಕ್ಷನ್ ಬೇಕು ಅಂತ ಹೋರಾಡಿದ ಕಾಂಗ್ರೆಸ್ ಇಂದು ಅಧಿಕಾರದಲ್ಲಿದೆ. ಇಂದಿನ ವಿರೋಧ ಪಕ್ಷ ಬಿಜೆಪಿ ಯಾವಾಗ ಜಿಬಿಎ ಎಲೆಕ್ಷನ್ ಅಂತ ಕೇಳ್ತಾ ಇದೆ. ಈ ನಡುವೆ ಬೆಂಗಳೂರಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಯದೆ ಬರೋಬ್ಬರಿ 11 ವರ್ಷಗಳೇ ಕಳೆದಿವೆ. ಬೆಂಗಳೂರನ್ನ 5 ಪಾಲಿಕೆ ಮಾಡಿ ವಾರ್ಡ್ಗಳ ಮರು ವಿಂಗಡಣೆ ಜೊತೆ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ನಿರ್ಧರಿಸಿ ಆಗಿದೆ. ಈ ನಡುವೆ ಇನ್ನು ಚುನಾವಣೆ ವಿಳಂಬ ಮಾಡೋದಕ್ಕೆ ಆಗಲ್ಲ. 31 ಆಗಸ್ಟ್ 2026ರ ಒಳಗೆ ಚುನಾವಣೆ ಪೂರ್ಣಗೊಳಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಸಹ ನಿರ್ದೇಶನ ನೀಡಿತ್ತು. ಅಬ್ಬಾ, ಜಿಬಿಎ ಚುನಾವಣೆಗೆ ಇದ್ದ ಅಡ್ಡಿಯೆಲ್ಲಾ ಮುಗಿದು ನಮ್ಮ ಸಮಸ್ಯೆಗಳನ್ನ ಆಲಿಸೋದಕ್ಕೆ ಜನಪ್ರತಿನಿಧಿಗಳು ಸಿಗ್ತಾರೆ ಅಂತ ಸಿಲಿಕಾನ್ ಸಿಟಿಯ ಮತದಾರರು ಖುಷಿ ಪಡೋ ಹೊತ್ತಲ್ಲಿ ರಾಜ್ಯ ಸರ್ಕಾರ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಕದ ತಟ್ಟಿದೆ. ಹೌದು, ಈ ಬಾರಿ ಎಸ್ಐಆರ್ ಮುಂದಿಟ್ಟಿರೋ ಕಾಂಗ್ರೆಸ್ ಸರ್ಕಾರ 20 ಮೇ 2026ರ ಆದೇಶವನ್ನ ಮಾರ್ಪಡಿಸುವಂತೆ ಕೋರಿದೆ. ಜಿಬಿಎ ಚುನಾವಣೆ ನಡೆಸಲು ಡಿಸೆಂಬರ್ 31ರವರೆಗೆ ಸಮಯ ಕೇಳಿದೆ. ರಾಜ್ಯ ಸರ್ಕಾರಕ್ಕೆ ಕಾಡ್ತಿದೆಯಂತೆ ಸೋಲಿನ ಭಯ. ಹೌದು, ಜಿಬಿಎ ಚುನಾವಣೆ ನಡೆಸದೆ ಕಾಲ ದೂಡ್ತಾ ಇರೋ ರಾಜ್ಯ ಸರ್ಕಾರದ ವಿರುದ್ಧ ದೋಸ್ತಿ ಪಡೆ ವಾಗ್ದಾಳಿ ಮಾಡಿದೆ. ಜಿಬಿಎ ಚುನಾವಣೆ ಮಾಡಲು ಭಯ, ಹೀಗಾಗಿ ಎಲೆಕ್ಷನ್ ಮುಂದೂಡಲು ಯತ್ನ ಮಾಡ್ತಾ ಇದೆ ಅಂತ ದಳ ಕಮಲ ನಾಯಕರು ಕಿಡಿಕಾರಿದ್ರು. ಅವರು ಚುನಾವಣೆ ನಡೆಸೋದಕ್ಕೆ ಅವ್ರಿಗೆ ಹಂಚಿಕೆ ಇದೆ. ಈಗ ಡಿಸೆಂಬರ್ಗೆ ಅರ್ಜಿ ಹಾಕ್ತಾವ್ರೆ, ಗೊತ್ತಿದೆ ನನಗೆ. ಒಂದು ವಾರದಿಂದನೇ ಈ ವಿಷಯ ನಮ್ಮ ಮುಂದೆ ಬಂದಿದೆ. ಡಿಸೆಂಬರ್ವರೆಗೂ ಚುನಾವಣೆ ಬೇಡ ಅಂತ ಹೇಳಿ ಮುಂದಕ್ಕೆ ಹಾಕೊಂಡಿದೆ. ಯಾವಾಗ ಚುನಾವಣೆ ಮಾಡಬೇಕು, ಆಗಸ್ಟ್ ಎಂಡ್ ಅಂತ್ಯದೊಳಗೆ ಚುನಾವಣೆ ಮಾಡಬೇಕು ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದ್ರು ಸಹ ಈಗ ಎಸ್ಐಆರ್ ಅನ್ನು ನೆಪ ಮಾಡಿಕೊಂಡು ಮತ್ತೆ ಚುನಾವಣೆ ಮುಂದೂಡ್ತಾ ಇರತಕ್ಕಂಥದ್ದು ದುರ್ದೈವ. ರಾಜ್ಯ ಸರ್ಕಾರ ಈ ಚುನಾವಣೆ ಜಿಬಿಎ ಚುನಾವಣೆ ಆಗಲಿ, ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಚುನಾವಣೆ ಆಗಲಿ ನಡೆಸತಕ್ಕಂಥ ಮಾನಸಿಕ ಸ್ಥಿತಿಯಲ್ಲಿ ಇವತ್ತಿಲ್ಲ. ರಾಜ್ಯ ಸರ್ಕಾರ ಇವತ್ತು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅನ್ನು ಮಾಡತಕ್ಕಂಥ ಮಾನಸಿಕ ಸ್ಥಿತಿಯಲ್ಲೂ ಕೂಡ ಇಲ್ಲ. ಈ ಮಧ್ಯದಲ್ಲಿ ಚುನಾವಣೆಗೆ ಹೋದ್ರೆ ನಾವು ಗೆಲ್ಲಲ್ಲ ಅನ್ನೋ ಕಾರಣಕ್ಕೆ ಎಸ್ಐಆರ್ ಅನ್ನು ಮುಂದಿಟ್ಕೊಂಡು ಈಗ ಚುನಾವಣೆಯನ್ನ ಮುಂದೂಡ್ರಿ ಅಂತೇಳಿ ಹೋಗಿದೆ. ಸುಪ್ರೀಂ ಕೋರ್ಟ್ ಮತ್ತೆ ವಾಪಸ್ ಬಂದು
ನಮ್ಮನ್ನ ಸಮಯ ಕೇಳಬೇಡಿ ಅಂತೇಳಿ ಆದೇಶ ಕೊಟ್ಟಿದ್ರು ಕೂಡ ಮತ್ತೆ ಮರುಪರಿಶೀಲನಾ ಅರ್ಜಿಯನ್ನ ಸರ್ಕಾರ ಹಾಕಿದೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೇನೆ. ನನಗೆ ಅನಿಸ್ತಕ್ಕಂಥದ್ದು, ನೀವು SIRಗೆನೆ ಕೋಪರೇಟ್ ಮಾಡಿಲ್ಲ. SIR ಏನೋ ಮತದಾರರ ಹಕ್ಕುಗಳನ್ನು ಕಿತ್ಕೊಳ್ಳುವಂತದ್ದು ಅಂತ ಹೇಳಿದ್ರು. ಯಾಕೆ ಕಿತ್ಕೊಳ್ತಾರೆ? ನನ್ನ ಮತ ನನ್ನ ಹಕ್ಕು, ಅದು ಇರ್ತದೆ. ಇನ್ನು ವಿರೋಧ ಪಕ್ಷಗಳ ಟೀಕೆಗೆ ಆಡಳಿತ ಪಕ್ಷ ಟಾಂಗ್ ನೀಡಿದೆ. ಚುನಾವಣೆ ಮಾಡಲು ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಸಿದ್ಧ ಇದೆ. ಆದರೆ SIR ಪ್ರಕ್ರಿಯೆಯಲ್ಲಿ ಮುಳುಗಿರೋ ರಾಜ್ಯ ಚುನಾವಣಾ ಆಯೋಗವೇ GBA ಎಲೆಕ್ಷನ್ ಮಾಡಲು ಸಿದ್ಧವಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಅವರು ಕೊಡಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ, ಲಾಸ್ಟ್ ನಿಮ್ಗೆ ಆಗಸ್ಟ್ ಅಂತ. ಬಟ್ ವಾಸ್ತವಾಂಶ ಸ್ವಲ್ಪ ಸಮಸ್ಯೆ ಇದೆ ಅವ್ರ ಅಧಿಕಾರಿಗಳದು. ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಲ್ಲ. ನಾವು ಸಿದ್ಧತೆ ಏನ್ ಮಾಡ್ಕೊಳ್ಬೇಕು, ಎಲೆಕ್ಷನ್ಗೆ ಸಿದ್ಧತೆಯನ್ನ ನಮ್ಮ ಪಕ್ಷಗಳಲ್ಲಿ ನಾವೆಲ್ಲ ಮಾಡ್ಕೊಳ್ತೇವೆ. ಸರ್ಕಾರಕ್ಕೆ ನಾವು ಚುನಾವಣೆ ಮಾಡ್ಲಿಕ್ಕೋಸ್ಕರ ರೆಡಿಯಾಗಿ ಮ್ಯಾನಿಫೆಸ್ಟೋ ಎಲ್ಲ ಕಮಿಟಿಗಳೆಲ್ಲ ಮಾಡ್ಕೊಂಡಿದ್ದೀವಿ. ತೊಂದರೆ ಏನಾಗಿದೆ ಅಂದ್ರೆ SIR ಮಾಡಕ್ಕೆ ಅವರಿಗೆ ಇನ್ನೂ ಸರ್ಕಾರಿ ಅಧಿಕಾರಿಗಳೇ ಸಿಗ್ತಾ ಇಲ್ಲ. ಹೋಮ್ ಗಾರ್ಡ್ಗಳೆಲ್ಲ ಹಾಕೊಂಡಿದ್ದಾರೆ. ಹೋಮ್ ಗಾರ್ಡ್ಗಳ ಕೈಯಲ್ಲಿ ಮಾಡಕ್ಕಾಗೋದಿಲ್ಲ. ಒಂದು ಅಂಗನವಾಡಿಗಳು ಅವ್ರು ಮಾಡಬೇಕು, ಟೀಚರ್ಗಳು ಮಾಡಬೇಕು, ಇಲ್ಲಾಂದ್ರೆ ಕಾರ್ಪೊರೇಷನ್ ಆಫೀಸ್ಗಳಲ್ಲಿ ಕೆಲಸ ಮಾಡೋರು ಮಾಡಬೇಕು. ಆದ್ರಿಂದ ಅಧಿಕಾರಿಗಳ ಕೊರತೆ ಇರೋದ್ರಿಂದ SIR ಮಾಡಕ್ಕಾಗ್ತಾ ಇಲ್ಲ. ಅದೇ ಸಂದರ್ಭದಲ್ಲಿ ಯಾಕಂದ್ರೆ 29 ಜುಲೈವರೆಗೂ ಇವರು SIR ಮಾಡಬೇಕು. ಈಗ ಅವರು ನೀವು ಅಧಿಸೂಚನೆ ಹೊರಡಿಸಬೇಕಂದ್ರೆ ಈಗ ಜುಲೈ ತಿಂಗಳಲ್ಲೇ ಹೊರಡಿಸಬೇಕು. ರಾಜ್ಯಸಭೆ ವಿಧಾನ ಪರಿಷತ್ ಚುನಾವಣೆಯ ಅಗ್ನಿ ಪರೀಕ್ಷೆಯನ್ನ ಗೆದ್ದ ಸಿಎಂ ಶಿವಕುಮಾರ್ GBA ಚುನಾವಣೆಗೂ ಬೇಗ ಮನಸ್ಸು ಮಾಡಲಿ, ನಮ್ಮ ಸಮಸ್ಯೆಗಳನ್ನ ಆಲಿಸೋ ಸ್ಥಳೀಯ ಪ್ರತಿನಿಧಿಗಳು ಸಿಗ್ಲಿ ಅನ್ನೋದು ಬೆಂಗಳೂರು ಜನರ ಆಗ್ರಹವಾಗಿದೆ.